ತೊಳಲು ಗ್ರಾಮದಲ್ಲಿ ಕೆರೆ ಹೂಳು ತೆಗೆಯುವ ಕಾರ್ಯಕ್ಕೆ ಚಾಲನೆ. ತಾಲೂಕಿನ ತೊಳಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲಿ ಕೆರೆ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕೆರೆಯ ಹೂಳು ತೆಗೆಯುವ ಕಾರ್ಯಕ್ರಮಕ್ಕೆ ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಚಾಲನೆ ನೀಡಲಾಯಿತು. ಪೂಜ್ಯ ಡಾ ಡಿ ವೀರೇಂದ್ರ ಹೆಗಡೆ ಹಾಗೂ ಡಾ ಹೇಮಾವತಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವ ಈ ಯೋಜನೆಯ ಅಂಗವಾಗಿ ಕೆರೆಯ ಅಭಿವೃದ್ಧಿ ಕಾರ್ಯವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದಲ್ಲಿ ಯೋಜನಾಧಿಕಾರಿಯಾದ ಶ್ರೀಮತಿ ಮಂಜುಳಾ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಪೂಜ್ಯರ ಸಮಾಜ ಸೇವೆ ಕುರಿತ ಚಿಂತನೆಗಳನ್ನು ವಿವರವಾಗಿ ತಿಳಿಸಿದರು. ಅಗತ್ಯ ಇಲ್ಲ, ಯಾಕಂದ್ರೆ ಎಲ್ಲರಿಗೂ ಪೂಜ್ಯರ ಬಗ್ಗೆ ಗೊತ್ತಿದೆ. ಧರ್ಮಸ್ಥಳಕ್ಕೆ ಕೇವಲ 80 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮ. 800 ವರ್ಷಗಳ ಹಿಂದೆಯಿಂದ ದಾನ ಧರ್ಮಗಳನ್ನ ಮಾಡ್ಕೊಂಡು ಬಂದಂತ ಶ್ರೀ ಕ್ಷೇತ್ರ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು 800 ಕಿಲೋಮೀಟರ್ ವರೆಗೆ, ಅಂದ್ರೆ ಇಡೀ ಕರ್ನಾಟಕದ ಗುಲ್ಬರ್ಗ ಬಾರ್ಡ್ವರೆಗೂ ಕೂಡ ಇವತ್ತು ನಮ್ಮ 800 ಕಿಲೋಮೀಟರ್ ವ್ಯಾಪ್ತಿವರೆಗೂ ಇವತ್ತು ನಮ್ಮ ಕಾರ್ಯವ್ಯಾಪ್ತಿ ಹಬ್ಕೊಂಡಿದೆ. ಸೊ ಆಡುಮುಟ್ಟದ ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲದ ಗ್ರಾಮ ಇಲ್ಲ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡದ ಕೆಲಸ ಸಹ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಇವತ್ತು ಹುಟ್ಟಿನಿಂದ ಸಾವಿನವರೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನಮ್ಮ ಸಂಸ್ಥೆಯ ಸೌಲಭ್ಯ ಅಂದ್ರೆ ಮಾಶಾಸನ ಕಾರ್ಯಕ್ರಮ ಇರ್ಬೋದು, ನಿರ್ಗತಿಕರಿಗೆ ವಾತ್ಸಲ್ಯ ಮನೆ ಕಾರ್ಯಕ್ರಮ ಇರ್ಬೋದು, ಯಾವುದಾದ್ರೂ ಒಂದು ಗ್ರಾಮದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇದ್ರೆ ಅಲ್ಲಿಗೆ ದೇವಸ್ಥಾನಕ್ಕೆ ಅನುದಾನ ಕೊಡುವಂಥದ್ದಿರ್ಬೋದು. ಆನಂತರ ನಮ್ಮಲ್ಲಿ ಕೆರೆ ಹೂಳೆತ್ತುವಂತಹ ಕಾರ್ಯಕ್ರಮ, ಇದ್ರ ಜೊತೆಗೆ ಕರ್ನಾಟಕ ಬ್ಯಾಂಕಿನ ಮುಖಾಂತರ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಅವರಿಗೆ ಅಂದ್ರೆ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣವನ್ನು ಕೊಡುವಂತಹ ಕಾರ್ಯಕ್ರಮವನ್ನ ಕಳೆದ 40 ವರ್ಷಗಳಿಂದ ಬಾಹುಬಲಿಯ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 2 ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಪೂಜ್ಯರು. ಒಂದು ರೂಟ್ ಸೆಡ್ ಮತ್ತೆ ಇನ್ನೊಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಸೊ ಈ 2 ಸಂಸ್ಥೆಗಳ ಮುಖಾಂತರ ಪ್ರತಿ ಗ್ರಾಮ ಮಟ್ಟದಲ್ಲೂ ಸ್ವಾವಲಂಬನೆಯನ್ನು ತರಬೇಕು ಅನ್ನೋ ಉದ್ದೇಶದಲ್ಲಿ ಹುಟ್ಟು ಹಾಕಿದಂತ ಸಂಸ್ಥೆ ಇವತ್ತು ಸಾವಿರ ಕತ್ತಲು ತುಂಬಿದಂತಹ ಮನೆಗಳು ಇವತ್ತು ಬೆಳಕನ್ನ ಕಾಣ್ತಾ ಇದ್ದಾವೆ. ಸೊ ಅದು ಯಾವ ರೀತಿಯಲ್ಲಿ ಅಂತಂದ್ರೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ರು ಕೂಡ ಪರೋಕ್ಷವಾಗಿ ಅವರಿಗೆ ಏನು ಆರ್ಥಿಕ ನೆರವಿನಿಂದಾಗಿ ಅವರು ತಮ್ಮ ಕುಟುಂಬದ ಅಭಿವೃದ್ಧಿಯತ್ತ ಒಂದು ದಾಪುಗಾಲನ್ನ ಇಟ್ಟಿದ್ದಾರೆ. ಸೊ ಇವತ್ತು ನಾವು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೂಳೆತ್ತುವಂತಹ ಕಾರ್ಯಕ್ರಮವನ್ನು ಇವತ್ತು ಈ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿ ಕಳೆದ 13 ವರ್ಷದಿಂದ ಸಂಸ್ಥೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೆ. ಇಲ್ಲಿವರೆಗೂ 9ನೇ ಕೆರೆ ನಮ್ಮ ಈ ತಾಲೂಕಲ್ಲೇ ಇವತ್ತು 9ನೇ ಕೆರೆಯನ್ನ ನಾವಿವತ್ತು ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ. ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ, ಡಾ ವೀರೇಂದ್ರ ಹೆಗಡೆಯವರು ಸರ್ಕಾರದ ಮಾದರಿಯಲ್ಲಿಯೇ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದು ಸಮಾಜಕ್ಕೆ ನೀಡುತ್ತಾ ಇರುವ ಅವರ ಕೊಡುಗೆ ಅಪಾರವಾಗಿದೆ. ಇವರಿಗೆ ಸರಿಸಾಟಿಯಾದ ಸೇವಾ ಮನೋಭಾವವುಳ್ಳ ವ್ಯಕ್ತಿಗಳು ಅಪರೂಪ ಎಂದು ಶ್ಲಾಘಿಸಿದರು. ಈಗೆಲ್ಲ ಹಿಂದೆ 10 ರೂಪಾಯಿ 100 ರೂಪಾಯಿ ಸಾಲಕ್ಕೆ ತರೋದು ಕಷ್ಟ ಇತ್ತು. 1,000 ರೂಪಾಯಿ ಸಾಲ ಕೇಳಿದ್ರೆ ಅದಕ್ಕೆ 10 ರೂಪಾಯಿ ಬಡ್ಡಿ ಕೇಳೋರು. ಈ ಧರ್ಮಸ್ಥಳ ಅಭಿವೃದ್ಧಿಯಿಂದ ಈಗ ಸುಮಾರು 4-5-10 ಲಕ್ಷವರೆಗೂ ಸಾಲ ಕೊಡ್ತಾರೆ ಅಂತ ಅನ್ಸುತ್ತೆ. 5 ಲಕ್ಷದವರೆಗೂ ಸಾಲ ಕೊಡ್ತಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವರ ಮಾತೆಯವರು ಅವ್ರ ಮನೆಯವರು ಅವರಿಗೂ ಸಹ ಸಾಲನ ವಿಮೆ ಮೂಲಕ ಮನ್ನಾ ಆಗುತ್ತೆ. ಈಗ ಅಷ್ಟು ಸುಲಭನ ಇವತ್ತು 10,000 ರೂಪಾಯಿ ಸಾಲ ಕೇಳಿ ಯಾರು ಕೊಡೋದೇ ಇಲ್ಲ. ಅದು ಹೇಳಿನಲ್ಲ, 10% ಕೊಡಿ, 5% ಕೊಡಿ, ಅಡಿಬಿಡಬೇಕು. ಆಮೇಲೆ ಅಲ್ಲಿ ನಮ್ಮನೆಗೆ ಬನ್ನಿ, ಬೆಳಗ್ಗೆ 6 ಗಂಟೆಗೆ ಬನ್ನಿ ಕೆಲಸ ಮಾಡಿ, ಸಂಜೆ 7 ಗಂಟೆವರೆಗೂ ಕೆಲಸ ಮಾಡಿ, ಹಂಗಾದ್ರೆ ಕೊಡ್ತೀನಿ, ಹಿಂಗೆಲ್ಲ ಕಂಡೀಷನ್. ಈಗ ಧರ್ಮಸ್ಥಳದ ಅಭಿವೃದ್ಧಿಯಿಂದಲೇ ಗ್ರಾಮೀಣ ಅಭಿವೃದ್ಧಿಯಿಂದ ಮಂಜಾಸ್ವಾಮಿಯಿಂದ ಸುಮಾರು 100ಕ್ಕೆ 90 ಜನ ಈಗ ಉಸಿರಾಡ್ತಿದ್ದಾರೆ. ಜನಗಳು ತುಂಬ ಸ್ವತಂತ್ರವಾಗಿದ್ದಾರೆ, ತುಂಬ ಸಂತೋಷವಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಧರ್ಮಸ್ಥಳ ಅಭಿವೃದ್ಧಿ ಹೀಗೆ ಮುಂದುವರಿಯಲಿ ಚೆನ್ನಾಗಿ ಅಂತೇಳಿ ನಾನು ಅನಿಸ್ತೇನೆ. ಹಾಗೆ ಈಗ ಈ ಕೆರೆಯಿಂದ ತುಂಬ ಜನಗಳಿಗೆ ನೀರಾವರಿನೂ ಆಗುತ್ತೆ, ತುಂಬ ಜನ ಅದನ್ನು ಬೆಳೆ ಬೆಳೀತಾರೆ. ಅದರಿಂದ ಎಲ್ಲರೂ ಉಪಯೋಗ ಆಗಲಿ. ಹಾಗೆ ಅದ್ರ ಜೊತೆಗೆ ನಮ್ಮ ಗಂಗರಾಜ್ ಅವರು ಎಲ್ಲರಿಗೂ ಹೇಳ್ತಿರ್ತಾರೆ, ಏನಾರ ಕೇಳದಿದ್ರೆ ಇಲ್ಲಿ ನಮ್ಮ ಊರಿಗೆ ಇಂಥದ್ದಾಗಬೇಕು, ಅಂಥ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು ಅಂತ ಹೇಳ್ತಿರ್ತಾರೆ. ಅವರು ಗ್ರಾಮೀಣ ನಮ್ಮ ಊರಿನ ಬಗ್ಗೆ ಅವ್ರಿಗಿರೋಂಥ ಇದನ್ನ ಕಾಳಜಿ ನೋಡಿದರೆ ನನಗೆ ತುಂಬ ಖುಷಿ ಆಗುತ್ತೆ. ಮೊದಲು ಹೇಳ್ತಾ ಇದ್ರು ನಮ್ಮೂರಿಗೆ ಒಂದು ಡೈರಿ ಆಗಬೇಕು ಅಂತಲೂ ಸಹ ಕೇಳ್ತಾ ಇದ್ರು. ಇಲ್ಲೆಲ್ಲ ಸುತ್ತಮುತ್ತ ಹಾಲು ಕರೀತಾರೆ, ಹಾಲು ಬರುತ್ತೆ, ಅವರಿಗೆಲ್ಲ ಒಂದು ಅನುಕೂಲ ಆಗಲಿ ಅಂತ ಕೇಳಿದರು. ನಾವು ನಮ್ಮ MD ಹತ್ರ ಮಾತಾಡಿ, ನಮ್ಮ ನಾಗರಾಜಣ್ಣನ ಕರ್ಕೊಂಡೋಗಿ MD ಹತ್ರ ಮಾತಾಡಿ, ಆಯ್ತಪ್ಪ ಅವ್ರಿಗೊಂದು ಡೈರಿ ಮಾಡಿಕೊಡಿ ನಾವೆಲ್ಲ ಮಾತಾಡಿದ್ವಿ. ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೊಂದು ಸಾಕ್ಷನ್ ಕೂಡ ಮಾಡಿದ್ವಿ ತೊಳಲಿಗೆ ಡೈರಿನ. ಅದು ಉಪಯೋಗ ಪಡ್ಕೊಳ್ಳಿ, ಲೇಡೀಸ್ ಹಸುಗಳು ಸಾಕಿದ್ದವರು ಇಲ್ಲ ಮನೆ ಬಾಗಿಲಲ್ಲಿ ಹಾಲು ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ, ಅದೊಂಥರ ಬಿಸ್ನೆಸ್ ಆಗುತ್ತೆ, ಅದನ್ನು ಉಪಯೋಗ ಆಗುತ್ತೆ, ಆರ್ಥಿಕವಾಗಿ ಒಂದು ಒಳ್ಳೆಯದಾಗುತ್ತೆ ಅಂತ ಅದನ್ನು ಹೇಳ್ತೀನಿ. ಹಾಗೆ ನಾನು ಒಂದು ಗ್ರಾಮೀಣಾಭಿವೃದ್ಧಿ ಅಧ್ಯಕ್ಷ ಆದ್ದರಿಂದ ನಾನು ಜಮೀನಿದ್ದವರು ನಮ್ಮ ತೊಳಲಿನಲ್ಲಿ ಜಮೀನಿದ್ದಂಥವ್ರು ಶೇರ್ ಕಟ್ಟಿ 1,000 ರೂಪಾಯಿ ಒಂದು ಶೇರು
ಶೇರ್ ಕಟ್ಬಿಟ್ಟು ಅದು ಮೆಂಬರ್ಶಿಪ್ ಆಗಿ ನಿಮಗೆ ಒಂದು 5 ಲಕ್ಷ ರೂಪಾಯಿವರೆಗೂ 3 ಲಕ್ಷ ರೂಪಾಯಿವರೆಗೂ ಬಡ್ಡಿ ಇಲ್ದಲೇ ಸಾಲ ಸಿಗುತ್ತೆ. ನಾವು ಸುಮಾರು ಜನಕ್ಕೆ ಕೊಡಿಸಿದ್ದೀನಿ ತೊಳದ ಭಾಗದಲ್ಲಿ. ನಾನು ಗಂಗರಾಜ್ ಹತ್ರ ಹೇಳ್ತಾ ಇರ್ತೀನಿ, ಯಾರು ಇದ್ರೆ ಶೇರ್ ಕಟ್ಸಪ್ಪ ಮಾಡು. ಆಮೇಲೆ ಮೊದಲು ಯಾವ್ದಾರು ಸಾಲ ಬಂದ ತಕ್ಷಣ ನಾನು ಹೇಳ್ತಿರ್ತೀನಿ, ಯಾರು ನೀವು ತೊಳದಲ್ಲಿದ್ದರೆ ಯಾರಾದ್ರೂ ಹೇಳು, ಜಾಸ್ತಿ ಇದು ಮಾಡೋಣ, ಸಾಲ ಕೊಡ್ಸೋಣ ಅಂತೇಳಿ ಕೊಡಿಸಿದ್ದೀನಿ. ಈ ಮನೇನು ಸುಮಾರು ಸಾಲ ಎಲ್ಲ ಕೇಳಿ ಮಾಡಿ ಸುಮಾರು ಜನಕ್ಕೆ ಕೊಡಿಸಿದ್ವಿ. ಉಪಯೋಗ ಪಡ್ಕೊಳ್ಳಿ, ಬಡ್ಡಿ ಇಲ್ದಲೇ ಸಾಲ. ನಿಮಗೇನು ವರ್ಷ ನೀವು ರಿನ್ಯೂವಲ್ ಮಾಡಿಸ್ಕೊಂಡ್ರೆ ಸಾಕು, ನ್ಯಾಯ ಪೈಸಲ್ಲಿ ಬಡ್ಡಿ ಕೊಡಬೇಕಾಗಿಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ನಾವು ಅದು ಭೂಮಿ ತಕ್ಕಾಗಿ ನೀವು ಎಕರೆ ಲೆಕ್ಕದಲ್ಲಿ ನಾವು ಸಾಲ ಕೊಡ್ತೀವಿ. ಗ್ರಾಮ ಪಂಚಾಯತ್ ತೊಳಲು ಪಿಡಿಒ, ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಸನದ ಉಪ ಅಧ್ಯಕ್ಷರಾದಂತಹ ಸೋಮಶೇಖರ್, ಧರ್ಮಸ್ಥಳದ ಉಡುಪಿ ಪ್ರಾದೇಶಿಕ ವಿಭಾಗದ ಕೆರೆ ಇಂಜಿನಿಯರ್ ಪ್ರದೀಪ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ದಯಾನಂದ್, ಒಕ್ಕೂಟ ಅಧ್ಯಕ್ಷರಾದ ಮಂಜುನಾಥ್, ಸುವರ್ಣ, ಕೆರೆ ಸಮಿತಿಯ ಅಧ್ಯಕ್ಷರಾದ ಧರ್ಮಯ್ಯ, ಪದಾಧಿಕಾರಿಗಳಾದ ಗಂಗರಾಜು, ಮೇಲ್ವಿಚಾರಕರಾದ ಸವಿತಾ, ಸೇವಾ ಪ್ರತಿನಿಧಿಗಳಾದ ರೂಪಾ, ಪ್ರತಿಭಾ, ಶಿವಣ್ಣ, ಸವಿತಾ, ನಾಗರಾಜ್ ಹಾಗೂ ಇತರರು ಹಾಜರಿದ್ದರು.